ಇದು ಪೂಜೆ ಎಲ್ಲಮ್ಮ ಪೂಜೆ ಪುನಸ್ಕಾರಗಳು ಯಾಕೆ ಮಾಡ್ಬೇಕಂತ ಹೇಳ್ಬಿಟ್ಟು ಎಂಥ ಸಮಾಧಾನ ಗೊತ್ತಾ ಇವತ್ತು. ನಾನು ಬೆಚ್ಚಿಗೆ ಚಳಿಗೆ ಫುಲ್ಲು ಹೊಸ್ಕೊಂಡು ಕುಟ್ಬಿಟ್ಟಿದ್ದೀನಿ. ರೆಸ್ಟ್ ಇವತ್ತು. ಒಂದೊಂದು ಸಲ ಹಿಂಗೆ ರೆಸ್ಟ್ ಮಾಡಬೇಕಾಗುತ್ತೆ. ಇಲ್ಲಿ ಇಟ್ಕೊಳ್ಳೋಕ್ಕೆ ಮೊಬೈಲ್ ಇಡೋಕ್ಕೆ ಏನೂ ಇಲ್ಲ, ಏನಾದರೂ ಇಟ್ಬಿಟ್ಟು ಮಾತಾಡಿದ್ರೆ ಆರಾಮ್ಸೆ ಮಾತಾಡ್ಬೋದಿತ್ತು ಅನಿಸ್ತು. ಸ್ವಲ್ಪ ಕಾಫಿ ಮಾಡಿ ಇಟ್ಕೊಂಡಿದ್ದೀನಿ. ಆರಾಮ್ಸೆ ಕಾಫಿ ಕುಡ್ಕೊಂಡು ಆರೆಂಜ್ ಮೇಲೆ ಇಟ್ಟಿದ್ದೆ. ಆರಾಮ್ಸೆ ಕಾಫಿ ಕುಡ್ಕೊಂಡು ಮಾತಾಡ್ಕೊಂಡು ಕೂರೋಣ ಅಂತ ಇವತ್ತು ಯೂಟ್ಯೂಬ್ ವೀಡಿಯೋ ಮಾಡೋಣ ಅಂತ ಬಂದಿದ್ದೀನಿ. ಐ ಲವ್ ಯೂಟ್ಯೂಬ್ ನನ್ನ ಹತ್ರ ನಾನು ಏನೂ ಗಳಿಸಿಲ್ಲ, ಅದರಲ್ಲಿ ತುಂಬ ಟೈಮ್ ಸ್ಪೆಂಡ್ ಮಾಡಿದ್ದೀನಿ, ತುಂಬ ಕಲಿತೆ, ತುಂಬ ಕುಕ್ಕಿಂಗ್ ಮಾಡೋದಕ್ಕೆ ಬ್ಲಾಗ್ಸು ಅದು ಇದು ಏನೆಲ್ಲ ಮಾಡಿದೆ. ಬಟ್ ಸ್ಟಿಲ್ ಎಲ್ಲ ಬಿಟ್ಬಿಟ್ಟಿದ್ದೆ, ಸ್ವಲ್ಪ ದಿನ ಬಿಟ್ಬಿಟ್ಟಿದ್ದೀನಿ. ಈಗಲೂ ಕೂಡ ಎಷ್ಟು ಟೈಮ್ ಆಗುತ್ತೆ ಅವಾಗಷ್ಟೇ ಮಾಡ್ತಿರ್ತೀನಿ. ಬಟ್ ರಿಯಲಿ ಲವ್ ಯೂಟ್ಯೂಬ್. ಏನೋ ಗೊತ್ತಿಲ್ಲ, ಒಂದು ಕನೆಕ್ಷನ್ ಯೂಟ್ಯೂಬ್ ಜೊತೆಗೆ ಸುಮಾರು ವರ್ಷ ಮಾಡಿದ್ದೀನಲ್ವ, ಅದಕ್ಕೆ ಕನೆಕ್ಷನ್ ಅನಿಸುತ್ತೆ. ವೆಯ್ಟ್ ಕ್ಯಾಮ್ರಾ ಅದು ಹ್ಯಾಂಡ್ ಬರ್ತಾಯಿದೆ, ಇಟ್ಕೊಂಡಿದ್ರೆ ಹಿಂಗೆ ಕಾಣಿಸ್ತಾ ಇದೆ. ಸೊ ಏನಂತಂದರೆ ಭಾಳ ಇಷ್ಟ ಕಂಡ್ರೆ ಯೂಟ್ಯೂಬ್ ಅಂತಂದರೆ ಅದೇನೋ ಅಷ್ಟು ವರ್ಷ ಮಾಡಿದ್ರೂ ಈಗ ಫೇಸ್ಬುಕ್ಕಲ್ಲಿ ಸ್ವಲ್ಪ ಇನ್ಸ್ಟಾಗ್ರಾಮಲ್ಲಿ ಬ್ಯುಸಿ ಆಗಿದ್ದೆ, ವೀಡಿಯೋಸ್ ಆಗ್ತಾ ಅಲ್ಲಿ ಕಲಿಯೋದ್ರೆ ಅಲ್ಲೊಂದು ಸ್ವಲ್ಪ ತಿಂಗಳು ಆಯಿತು ಟೈಮ್ ಸ್ಪೆಂಡು. ಸೊ ಹಂಗಾಗಿ ಇವತ್ತು ಮಾಡೋಣ ವಿಡಿಯೋ ಯೂಟ್ಯೂಬ್ ಅಂತ ನೆನಪಾಯಿತು. ಎಷ್ಟು ಡೇಸ್ ಎಷ್ಟು ಚೆನ್ನಾಗಿ, ಈಗಲೂ ನಂಗೆ ಅದ್ರ ಬಗ್ಗೆ ಏನೋ ರಿಗ್ರೆಟ್ ಏನಿಲ್ಲ, ಖುಷಿ ಅನಿಸುತ್ತೆ. ಕಲ್ತಿದ್ದೀನಿ, ಸಿಕ್ಕಾಪಟ್ಟೆ ಕಲ್ತಿದ್ದೀನಿ, ಆದರೆ ಏನೂ ಗಳಿಸಿಲ್ಲ. ಬಟ್ ಟೈಮ್ ಇತ್ತಲ್ಲ, ತುಂಬ ಟೈಮ್ ಸ್ಪೆಂಡ್ ಮಾಡ್ತಾಯಿದ್ದೆ ಯೂಟ್ಯೂಬ್ ಜೊತೆಗೆ. ಈಗಲೂ ಮಾಡೋಕ್ಕೆ ಇಷ್ಟ ನನಗೆ. ಹೇಳಿದ್ನಲ್ಲ, ತುಂಬ ಕಾರಣಾಂತರಗಳಿಂದ ಯೂಟ್ಯೂಬು ಮತ್ತು ಫೇಸ್ಬುಕ್ಕು, ಇನ್ಸ್ಟಾಗ್ರಾಮ್ ಅದೊಂದು ಲೆವೆಲ್ಗೆ ಬಂದಿದೆ. ನೆಕ್ಸ್ಟ್ ಯೂಟ್ಯೂಬ್ಗೆ ವರ್ಕ್ ಮಾಡಿ ಅವೆರಡಕ್ಕೆ ಒಂದು ತಿಂಗಳು ಅಷ್ಟು ಹಾರ್ಡ್ ವರ್ಕ್ ಮಾಡಿದ್ನಲ್ಲ, ಅಷ್ಟು ಹಾರ್ಡ್ ವರ್ಕ್ ಯೂಟ್ಯೂಬ್ ಮಾಡಿದರೆ ಬಹುಶಃ ಯೂಟ್ಯೂಬು ಕೈ ಹಿಡಿತಿತ್ತು ಅನಿಸುತ್ತೆ ನನಗೆ. ಆಗ ಟೈಮು ಹಂಗೆ ಇರ್ತಿತ್ತು. ಮೋಕ್ಷಿತದ ಫುಲ್ ಹೇಳಿದ್ನಲ್ಲ, ಪ್ರತಿ ವಿಡಿಯೋದಲ್ಲಿ ನಾನು ಹೇಳ್ತಾನೆ ಇರ್ತೀನಿ, ಹಂಗಾಗಿ ಅದಾಗಿಲ್ಲ ಅನಿಸುತ್ತೆ. ಇವಾಗ ಆರಾಮ ನೋಡಿ ಅವ್ನು ಕಿರ್ಚಿಕೊಂಡು ಆಟಾಡ್ತಾಯಿದ್ದಾನೆ ಕೆಳಗಡೆ, ಮೋಸ್ಟ್ಲಿ ಒಂದೇನೆ ಅದು ಮಕ್ಕಳ ಜೊತೆ. ಸೊ ಸ್ವಲ್ಪ ಫ್ರೀ ಮನಸ್ಸು, ದೇಹ ಎಲ್ಲ ಗುರ ಎಲ್ಲ ಫ್ರೀ. ಸೊ ಮಕ್ಕಳು ಆರಾಮಾಗಿದ್ದರೆ ನಾವು ಆರಾಮ. ಸೊ ಅದು ನೆನಪಾಯ್ತು ಇವತ್ತು ಯೂಟ್ಯೂಬ್ ಮಾಡೋಣ, ಎಷ್ಟೆಲ್ಲ ಪ್ರಿಪ್ರೇಷನ್ ಮಾಡ್ತಿದ್ದೆ, ಹೆಂಗೆಲ್ಲ ಮಾಡ್ತಿದ್ದೆ ಅಂತೆಲ್ಲ ಅದೆಲ್ಲ ನೆನಪಾಗುತ್ತೆ. ಗೊತ್ತು ನನಗೆ ಅದು ವರ್ಕ್ ಆಗ್ತಿತ್ತು, ಬಟ್ ಕನ್ಸಿಸ್ಟೆನ್ಸಿ ಅಂತೀವಲ್ಲ, ಅದು ನನಗೆ ಮೇಂಟೈನ್ ಮಾಡೋಕ್ಕಾಗಲಿಲ್ಲ ಮಧ್ಯದಲ್ಲಿ. ಆಫ್ಟರ್ ಕೊರೋನಾ ಮಧ್ಯದಲ್ಲಿ ಚೆನ್ನಾಗಿತ್ತು, ಬಟ್ ಮೋಕ್ಷಿತಿನ ಸ್ಕಿನ್ನು ಮತ್ತು ಮಧ್ಯದಲ್ಲಿ ನಮ್ಮತ್ತೆ ಮಾವರು ಅದು ಅವಾಗೆಲ್ಲ ಪ್ರಾಬ್ಲಮ್ ಆಯಿತು. ಆವಾಗೇ ಬಿಟ್ಬಿಟ್ಟೆ ನಾನು. ಮೋಸ್ಟ್ಲಿ ಒಂದು ಮನೆಗೆ ಬಂದ ಮೇಲೇ ಬಿಟ್ಟಿದೆ ಅನಿಸುತ್ತೆ. ಕನ್ಸಿಸ್ಟೆಂಟಾಗಿ ಹಾಕಲಿಲ್ಲ, ಅವಾಗೆಲ್ಲ ಹಾಕ್ತಿದ್ದೆ ವೀಡಿಯೋಸು. ಮೊಬೈಲ್ ಇರಲಿಲ್ಲ ಅವಾಗ ನನ್ನ ಹತ್ರ. ಬ್ಲರ್ ವೀಡಿಯೋನೇ ಹಾಕ್ತಾಯಿದ್ದೆ. ಆ ಬ್ಲರ್ ವೀಡಿಯೋನೂ ನೋಡ್ತಿದ್ರು, ಕೆಲವು ಫ್ರೆಂಡ್ಸ್ ಹೇಳ್ತಾಯಿದ್ರು ಚೆನ್ನಾಗಿ ಬರ್ತಿದೆ, ಆದರೆ ವೀಡಿಯೋಸ್ ಎಲ್ಲ ಬ್ಲರ್ ಆಗ್ತಿದೆ. ನೋಡೋರಿಗೆ ಬ್ಲರ್ ಆದರೆ, ವಾಯ್ಸ್ ಸರಿಯಾಗಿಲ್ಲ ಅಂದರೆ ನೋಡೋಕ್ಕೂ ಆಗೋದಿಲ್ಲ, ಅವ್ರಿಗೆ ಬೋರ್ ಆಗುತ್ತೆ. ನಾವಾದರೂ ಹಾಗೆ ಮಾಡ್ತೀವಿ. ಸೊ ಈಗ ಮೊಬೈಲ್ ಬಂತು, ಎಲ್ಲ ಬಂತು, ಆಮೇಲೆ ಚೆನ್ನಾಗಿರೋದು. ಬಟ್ ನನಗೆ ಟೈಮ್ ಆಗಲಿಲ್ಲ ಮೋಕ್ಷಿತಿಗೆ. ಇವಾಗ ಸದ್ಯಕ್ಕೆ ಎರಡೂ ಇದೆ. ಸೊ ಹಂಗಾಗಿ ಅದರಲ್ಲೂ ಒಂದು ತಿಂಗಳು ಯೂಟ್ಯೂಬ್ಗೆ ಇನ್ಸ್ಟಾಗ್ರಾಮ್ಗೆ ವರ್ಕ್ ಮಾಡಿದೆ. ಸೊ ಇವಾಗ ನನ್ನ ನೆಚ್ಚಿನ ಯೂಟ್ಯೂಬ್, ನನ್ನ ಪ್ರೀತಿಯ ಯೂಟ್ಯೂಬ್ ಟೈಮ್ ಕೊಡೋಣ ಅಂತ ಬಂದಿದ್ದೀನಿ ಇವತ್ತು. ಸೊ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ದೇ ನೋಡ್ತಿದ್ದೀರಾ ನನ್ನ ವೀಡಿಯೋನ, ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಸಪೋರ್ಟ್ ಮಾಡಿ, ವೀಡಿಯೋಸ್ನ ಲೈಕ್ ಮಾಡಿ, ಶೇರ್ ಮಾಡಿ. ನಾನು ಪೇಜನ್ನು ಇಟ್ಕೊಂಡು ಬಾರುಣಿ ಕಿಚನ್ ಅಂತಾನೆ ಫೇಸ್ಬುಕ್ಕಲ್ಲೂ ಅದಕ್ಕೇ ವರ್ಕ್ ಮಾಡಿದ್ದೆ ಒಂದು ತಿಂಗಳು. ಸೊ ವಿಲ್ ಟೇಕ್ ಆಲ್ ಟುಗೆದರ್ ಅಂತ ನೋಡೋಣ ಎಷ್ಟಾಗುತ್ತೆ. ಒಂದಿಷ್ಟಾದಮೇಲೆ ಇಷ್ಟೊಂದು ಟೈಮ್ ಸ್ಪೆಂಡ್ ಮಾಡಿ, ಇಷ್ಟೊಂದೆಲ್ಲ ಮಾಡಿ, ಏನಾದರೂ ಒಂದು ಸ್ವಲ್ಪನಾದರೂ ಗಳಿಸಿದ್ರೆ ಅದು ವರ್ತ್ ಅನಿಸುತ್ತೆ. ಹಸ್ಬೆಂಡ್ಗೂ ಬೇಜಾರು, ಏನೂ ಬರಲ್ಲ ಏನಿಲ್ಲ, ಯಾಕೆ ಹೆಂಗೆ ಮಾಡ್ತೀಯ ಸ್ಪೆಂಡ್ ಅಂತ ಅನ್ನೋದು ಅವ್ರಿಗೊಂದು ಕಾನ್ಸೆಪ್ಟು. ಟೈಮ್ ವೇಸ್ಟ್ ಆಗುತ್ತೆ ಅಲ್ವಾ. ಅದೇ ಟೈಮ್ನ ನಿನ್ನ ಮೋಕ್ಷಿತಿಗೆ, ಮನೆಗೆ, ನಿನ್ನ ಹೆಲ್ತ್ ನೋಡ್ಕೊಳ್ಳೋಕ್ಕೆ ಮತ್ತು ನಿಂದೆ ಇದಕ್ಕೆ ಸ್ಪೆಂಡ್ ಮಾಡ್ಬೋದಲ್ಲ ಅಂತ. ಬಟ್ ಅದರಿಂದ ಏನಾದರೂ
ಕಾನ್ಫಿಡೆನ್ಸ್ ಬಂತು ನನಗೆ ಯೂಟ್ಯೂಬ್ ಮಾಡ್ತಾ ಇರುವಾಗ. ಅದೇನು ಏನೋ ಒಂಥರ ಅದು ಒಂಥರ ಮೋಕ್ಷಿತನ ಥರನೇ ಒಂದು ಅನ್ಕೋಬೋದು. ಪ್ಲ್ಯಾನ್ಸು ಮೋಕ್ಷಿತ್ ಮನೆ ಹಸ್ಬೆಂಡು ಯೂಟ್ಯೂಬು ಈ ಫೇಸ್ಬುಕ್ಕು ಆ್ಯಂಡ್ ಮೈ SAP HR ಟ್ರೈನ್ ಮಾಡಿ ಟ್ರೈನಿಂಗು SF ಇಷ್ಟು ನಂಗೆ ತುಂಬಾ ಇಷ್ಟ. ಆ್ಯಂಡ್ ಸ್ಯಾರಿ ಬಿಸ್ನೆಸ್ ಅದು ಕೂಡ ನನಗೆ ಸಖತ್ ಇಷ್ಟ. ಕ್ಯಾಮ್ರಾ ಇಲ್ಲಿದೆ, ನಾನು ಅಲ್ಲಿ ಇಟ್ಕೊಂಡು ಮಾತಾಡ್ತಾ ಇದ್ದೀನಿ. ಸೊ ಇಷ್ಟನ್ನು ಬಿಟ್ಟು ಇರೋಕ್ಕೆ ಇಷ್ಟ ಇಲ್ಲ ನನಗೆ. ಎಲ್ಲನೂ ಸರಿ ತುಗಿಸ್ಕೊಂಡು ಹೋಗ್ಬೇಕಂತ. ಯಾರಾದರೂ ಸಪೋರ್ಟ್ ಇದ್ರೆ ಮಾಡ್ಬೋದು. ನಮ್ಮತ್ತೆ ಮಾವನೂ ಇಲ್ಲ, ನಮ್ಮಮ್ಮನೂ ಬೆಡ್ ರಿಡನ್. ನಮ್ಮಪ್ಪ ನೋಡ್ಕೋಬೇಕು ಮನೇಲಿ. ನನ್ನ ಹಸ್ಬೆಂಡ್ ಇಬ್ಬರೇ. ಸೊ ಈಗ ಅವ್ರಿಗೆ ಫುಲ್ ಡೇ ವರ್ಕ್ ಇರೋದ್ರಿಂದ, ವರ್ಕ್ ಫ್ರಮ್ ಹೋಮ್ ಇಲ್ಲದೆ ಇರೋದ್ರಿಂದ ನಾನೇ ನೋಡ್ಕೋಬೇಕು. ಓಕೆ, ಎಷ್ಟಾಗುತ್ತೆ ನೋಡೋಣ. ಇವತ್ತು ಯೂಟ್ಯೂಬ್ ನೆನೆಸ್ಕೊಂಡು ಮಾತಾಡೋಣ, ಸ್ವಲ್ಪ ರೆಸ್ಟ್ ತಗೊಂಡಂಗಾಗುತ್ತೆ ಅಂತ. ಯಾವಾಗಲಾರು ಒಂದೊಂದು ದಿನ ಈ ಥರ ಎಸ್ಪೆಷಲಿ ವರ್ಕಿಂಗ್ ವುಮೆನ್ ಆಗಿರ್ಬೋದು, ಹೌಸ್ ವೈಫ್ ಆಗಿರ್ಬೋದು, ಸುಮ್ಮನೆ ಹಿಂಗೆ ನಾವು ಮಲ್ಕೊಂಡು ಕುತ್ಕೊಂಡು ಸುಮ್ಮನೆ ರೆಸ್ಟ್ ತೊಗೋಬೇಕು. ಬಾಡಿಗೆ ಮೈಂಡ್ಗೆಲ್ಲ ಫ್ರೀ ಅನಿಸುತ್ತಲ್ಲ. ನೋಡೋಣ, ಆದಷ್ಟು ಇನ್ಮೇಲಿಂದ ಯೂಟ್ಯೂಬ್ಗೆ ವೀಡಿಯೋಸ್ ಹಾಕೋಣ. ಕುಕ್ಕಿಂಗು ಇಲ್ಲಾದರೆ ಇಲ್ಲಿ ಅಲ್ಲಿ ವರ್ಟಿಕಲ್ ಹಾಕಬೇಕು ಫೇಸ್ಬುಕ್ಕಿಗೆ, ಇಲ್ಲಿ ಅಂದರೆ ಹಾರಿಜೆಂಟಲ್ ವೀಡಿಯೋಸ್ ಹಾಕಬೇಕು. ಲೆಟ್ ಸಿ ವರ್ಕ್ ಫಾರ್ ಯೂಟ್ಯೂಬ್ಗೆ ವರ್ಕ್ ಮಾಡೋಣ. ಎಲ್ಲ ವಾಚಿಂಗ್ ಅವರ್ಸ್ 0 ಬಂದುಬಿಟ್ಟಿದೆ ನಂದು. 1,000 ಎಲ್ಲ ಇತ್ತು. ಸಬ್ಸ್ಕ್ರೈಬರ್ಸ್ ಇದ್ದಾರೆ, ಬಟ್ ವಾಚಿಂಗ್ ಅವರ್ಸ್ ತುಂಬ 0 ಬಂದುಬಿಡ್ತಿತ್ತು. ಸೊ ಯಾವುದಾದ್ರೂ ಒಂದು ವೀಡಿಯೋ ವೈರಲ್ ಆದರೆ ಪಟ್ ಅಂತ ವಾಚಿಂಗ್ ಅವರ್ಸ್ ಬೇಕಾಗಿದೆ ನನಗೆ ಸದ್ಯಕ್ಕೆ ಯೂಟ್ಯೂಬ್ಗೆ ಮಾನಿಟೈಸೇಷನ್ ಆಗಬೇಕಂತಂದರೆ. ಐ ಲವ್ ಯೂಟ್ಯೂಬ್, ರಿಯಲಿ ಐ ಲವ್ ಯೂಟ್ಯೂಬ್. ಎಷ್ಟು ಹಾರ್ಡ್ ವರ್ಕ್ ಮಾಡಿದ್ದೀನಿ ಫೇಸ್ಬುಕ್ಗೂ ಈಗ 1 ತಿಂಗಳಲ್ಲಿ, ಇನ್ಸ್ಟಾಗ್ರಾಮಲ್ಲಿ ಅದೇ ಥರ ಯೂಟ್ಯೂಬ್ಗೂ ಮಾಡಬೇಕು ಅಂದ್ಕೊಂಡಿದ್ದೀನಿ. ವಿಡಿಯೋ ಮಾಡೋದು ಹಾಕೋದು ಅಷ್ಟು ಸುಲಭನೇ ಅಲ್ಲ ಕಣ್ರಿ. ಎಷ್ಟೊಂದು ಟೈಮ್ ಹಾಕಬೇಕು ಗೊತ್ತಾ, ಟೈಮ್ ಸ್ಪೆಂಡ್ ಮಾಡಬೇಕು. ಎಸ್ಪೆಷಲಿ ಈ ಥರ ಹೌಸ್ ವೈಫ್ಗೆ, ಸಣ್ಣ ಮಕ್ಕಳಿರೋರಿಗೆ 2 ಕಡೆಯೂ ಕಾನ್ಸಂಟ್ರೇಟ್. ಇತ್ತೀಚೆಗೆ ನಾವು ಇಷ್ಟೊಂದು ಮೊಬೈಲ್ ಹಿಡ್ಕೊಂಡು ಕೂತ್ಬಿಟ್ರೆ ಮಕ್ಕಳು ಮುಂಚೆನೇ ಮೊಬೈಲು ಅಂತಾರೆ. ಹಂಗನ್ಬಿಟ್ಟು ಅದು ಇಟ್ಟಿದ್ದೆ. ಬಟ್ ಆದಷ್ಟು ಮೇಂಟೈನ್ ಮಾಡಿದ್ದೀನಿ. ಮೋಕ್ಷಿತ್ ಇಲ್ಲದೆ ಇದ್ದಾಗ ಮಾಡೋದು ವೀಡಿಯೋಸು, ಮೋಕ್ಷಿತ್ ಮಲ್ಕೊಂಡ್ಮೇಲೆ ಎಡಿಟ್ ಮಾಡೋದು, ಅಪ್ಲೋಡ್ ಮಾಡೋದು ಅದೆಲ್ಲ ಮಾಡಿದ್ದೀನಿ. ಅದರಲ್ಲೇನು ಸ್ವಲ್ಪ ಎದ್ದು ಮೊಬೈಲ್ ಕೊಡಲ್ಲ, ಅದನ್ನು ವರ್ಕ್ ಮಾಡ್ತಿದ್ದೀನಿ ಸಮಥಿಂಗ್ ಅಂತ. ಫೇಸ್ಬುಕ್ಕಲ್ಲಿ ಏನು ವರ್ಕ್ ಮಾಡಿದ್ದೀರಮ್ಮಮ್ಮ ಅಂತೆಲ್ಲ ಕೇಳ್ತಾನೆ. ಈಗಿನ ಮಕ್ಕಳಂದು ಸಿಕ್ಕಾಪಟ್ಟೆ ಮಾಡಿರ್ತಾರೆ. ಹಂಗೆ ಅದು ಆದ್ರೂ ಸ್ವಲ್ಪ ಟಿ ವಿ ಕೊಟ್ಟಿದ್ದೀನಿ ಹಿಂಗೆ. ಸೊ ಐ ವಾಸ್ ಮಿಸ್ಸಿಂಗ್ ಬ್ಯಾಡ್ಲಿ ಯೂಟ್ಯೂಬ್. ಐ ಲವ್ ಯು ಯೂಟ್ಯೂಬ್ ಅಂತ ಹೇಳ್ತಾ, ಸೊ ಓಲ್ಡ್ ಸಬ್ಸ್ಕ್ರೈಬರ್ಸ್ ಎಲ್ಲ ನಿಮಗೆ ನೋಟಿಫಿಕೇಷನ್ ಬಂದರೆ ನನ್ನ ವೀಡಿಯೋನ ನೋಡಿ ಲೈಕ್ ಮಾಡಿ, ಶೇರ್ ಮಾಡಿ. ಜಸ್ಟ್ ಚಿಟ್ ಚಾಟ್ ಅಂತ ಅಷ್ಟೇ ಮಾಡಿದೆ ಇವತ್ತು. ಕಾಫಿ ತುಂಬಾ ಹೆವಿ ಡೇ ಆಗಿದೆ. ಕೇರ್ ಎಲ್ಲಿ ನೋಡಿ, ಇಲ್ಲೆಲ್ಲ ಥಿನ್ನಿಂಗ್ ಆಗ್ತಿದೆ ಹೇರು. ಹ್ಯಾವ್ ಟು ಟೇಕ್. ಮೋಕ್ಷಿತ್ ಅಂತ ಇದ್ದ, ಅಮ್ಮಮ್ಮ ಇಲ್ಲಿ ನೋಡಿ, ಇಲ್ಲಿ ಹೇರೇ ಇಲ್ಲಲ್ಲ ಮಮ್ಮ ಅಂತ. ಮೋಕ್ಷಿತ್ ಅಮೇಜಿಂಗ್ ಅಂತ ಹೇಳ್ತಿದ್ದೆ. ಸೊ ನೋ ಮಮ್ಮ ಅಂತ ಹೇಳ್ತಿದ್ದ. ಸೊ ಐ ಟು ಟೇಕ್ ಕೇರ್ ಆಫ್ ಎವ್ರಿಥಿಂಗ್. ಸೊ ನೀಡ್ ರೆಸ್ಟ್ ಬ್ಯಾಡ್ಲಿ. ಟುಡೇ ಮಾರ್ನಿಂಗ್ ಮೋಕ್ಷಿತ್ಗೆ ಸ್ಕೂಲು ಕಳಿಸುವಾಗ ಇದ್ದಿದ್ದು, ಈ ಸಂಜೆನೇ ಇನ್ನೂ ಅವನು ಬಂದು 1 ಅವರ್ ಇದು ಮಾಡ್ದ, ಹಿಡ್ಕೊಂಡ್ಬಿಟ್ಟಿದ್ದ. ಆಮೇಲೆ ಸ್ವಲ್ಪ ಹೋಗೋ ಪ್ಲೀಸ್ ನಂಗೆ, ಅದರ್ವೈಸ್ ಗಿವ್ ಮಿ 5-15 ಮಿನಿಟ್ಸ್ ರೆಸ್ಟ್, ದೆನ್ ಐ ವಿಲ್ ಕಮ್ ಬ್ಯಾಕ್ ಟು ಯು ಅಂದೆ. ಆಯಿತು ಮಮ್ಮ, ನಾನು ಆಚೆ ಹೋಗ್ತೀನಿ, ಆಟ ಆಡ್ಕೊಂಬರ್ತೀನಿ ಅಂತ ಹೋಗಿದ್ದಾನೆ. ಸೊ ನಾಳೆ ವೀಕೆಂಡ್ ಅಲ್ವಾ, ಏನು ಕೆಲಸ ಇಲ್ಲ ಅಲ್ಲ, ಬೇಗ ಹೇಳೋದು 6 ಗಂಟೆಗೆ, 5:45ಗೆಲ್ಲ. ಸೊ ಹಂಗಾಗಿ ಚಿಟ್ ಚಾಟ್ ವಿತ್ ಯೂಟ್ಯೂಬ್, ಲವ್ ಯು ಯೂಟ್ಯೂಬ್ ಅಂತ. ಗೊತ್ತಿಲ್ಲ, ನಾನು ನಿಜವಾಗಿ ಹೇಳ್ತಾಯಿದ್ದೀನಿ ಇವತ್ತು ಮಾಡಿದ್ದೆ ವಿಡಿಯೋ. ಅದೊಂಥರ ಹ್ಯಾಪಿ ಬೆಳಿಗ್ಗೆಯಿಂದನೇ ಪಾಸಿಟಿವ್ ವೈಬ್ಸ್, ಪಾಸಿಟಿವ್ ಥಿಂಗ್ಸ್ಗಳು, ನ್ಯೂಸು, ಪಾಸಿಟಿವಿಟಿ ಫುಲ್ಲಾಗೇ ಇದೆ ಇವತ್ತು. ನಾನು ಇವತ್ತು ಆಷಾಢ ಶುಕ್ರವಾರ, ಸೆಕೆಂಡ್ ಶುಕ್ರವಾರ ಪೂಜೆಗೆ ಮಾಡೋಕ್ಕೆ ಹೋಗಿದ್ದೆ. ಚಾಮುಂಡೇಶ್ವರಿ ದೇವಸ್ಥಾನಕ್ಕೆ ಹೋಗಿದ್ದೆ. ಅಲ್ಲಿ ನಾನು ಇವತ್ತು ಸಲೊಂದು ನಿಂಬೆಹಣ್ಣು ದೀಪ ಹಚ್ಚುವಾಗ ಮಂಗಳಾರತಿ ಬೀಳುವಾಗ ದೇವರ ಹತ್ರ ಬಲ್ದ ಕಡೆಯಿಂದ ಪಟ 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 ಅಂತ ಹೂ ಬಿತ್ತು ಗೊತ್ತಾ ಅಮ್ಮ. ಎಷ್ಟು ಖುಷಿ ಆಯ್ತು ಅಂತಂದರೆ, ಪೂಜಾರಿ ಹೇಳಿದ್ರು ಹೂ ಬೀಳ್ತು ಅಂತೇಳ್ಬಿಟ್ಟು ಪಟ ಪಟ ಅಂತ ಇಷ್ಟು ದೊಡ್ಡ ಮಲ್ಲಿಗೆ ಇಷ್ಟು ಹಾರ ಇಷ್ಟದ್ದು ಬೀಳ್ತು ಗೊತ್ತಾ. ಎಷ್ಟು ಖುಷಿ ಆಯ್ತು ಅಂತಂದರೆ ಇವತ್ತೆಲ್ಲ ಅದೇ
ಫುಲ್ ಖುಷಿ ಥ್ಯಾಂಕ್ ಗಾಡ್. ಬಟ್ ಅದನ್ನ ಕೇಳ್ಕೊಂಡು ನಿಂತಿರಲಿಲ್ಲ, ಬಟ್ ಪೂಜೆ ಮಾಡ್ತಿದ್ದೆ, ಹಂಗೆ ಮಂಗಳಾರತಿ ಬೆಳಗ್ತಿದ್ದೆ. ಅದೊಂಥರ ನನಗೆ ಸಖತ್ ಖುಷಿ ಇವತ್ತು, ತುಂಬಾ ಖುಷಿ ಇವತ್ತು. ಅದರ ಹೂ ಕೇಳೋದಂದು ಏನಿಲ್ಲ ನನಗೆ, ಬಟ್ ನಾನು ಸುಮ್ಮನೆ ಅದು ಯಾವತ್ತೂ ಮಾಡಲ್ಲ, ನಾನು ಬೆಳಗ್ತಿರ್ತೀನಿ ಅಷ್ಟು. ಇವತ್ತು ಬೆಳಗ್ಗೆ ನಿಂಬೆಹಣ್ಣು ದೀಪ ಯುಮ್ಮ ಅದು ಅವತ್ತು ಏನು ಪಾಸಿಟಿವಿಟಿ, ಫುಲ್ ಖುಷಿಯಪ್ಪ ಲೈಫಲ್ಲಿ. ಅಷ್ಟೊಂದು ನನ್ನ ಮುಂಚೆಯಿಂದನೂ ಏನೋ ಡಿಗ್ರಿ ಅಂತ, ಡಿಗ್ರಿಲಿ ಅನಿಸುತ್ತೆ, ಆವಾಗಿಂದನೂ ದೀಪ ಹಚ್ಚೋದು ನನಗೆ ಅಭ್ಯಾಸ, ನಿಂಬೆಹಣ್ಣು ದೀಪ. ದೇವಿ ಆರಾಧನೆ ನನಗೆ ತುಂಬ ಇಷ್ಟ. ಬಟ್ ಇತ್ತೀಚೆಗೆ ಸ್ವಲ್ಪ ಇಲ್ಲಿ ಈ ಹೊಸ ಈ ಅಪಾರ್ಟ್ಮೆಂಟ್ ಬಂದಮೇಲೆ ಜಾಸ್ತಿ ದೇವಸ್ಥಾನ ದೇವಿದು ಹತ್ರ ಇದ್ದುವೆ ಸುಮಾರು, ಬಟ್ ಹೋಗೋದು ಫ್ರೀಕ್ವೆಂಟಾಗಿ ತಪ್ಪಿತ್ತು. ಯಾಕಂದರೆ ಮೋಕ್ಷಿತ್ ಮನೇಲೇ ಇರುವಾಗ ನಾನು ಇಲ್ಲಿ ಹೋಗೋಕ್ಕಾಗ. ಈಗ ನಾನು ಆಟಾಡೋಕೆ ಹೋಗ್ತಾನೆ, ಮಧ್ಯಾಹ್ನ ಬರೋದು ಲೇಟು. ಸೊ ಚಾಮುಂಡೇಶ್ವರಿ ದೇವಸ್ಥಾನ ಇದೆ ಮೋಕ್ಷಿತ್ ಸ್ಕೂಲ್ ಪಕ್ಕನೇ, ನಾನು ಅಲ್ಲಿಗೆ ಹೋಗ್ತೀನಿ ಈಗ ಫ್ರೈಡೇಸು. ಯಾವ ಫ್ರೈಡೇ ಹೋಗಿಲ್ಲ ಈಗ ಆಷಾಢ ಮಾಸ ಅಂತೇಳ್ಬಿಟ್ಟು ರಿಯಲಿ ಅದಕ್ಕೆ ಹೇಳೋದು, ಹಿರಿಯರು ಕಾಣದೆ ಮಾಡಿಲ್ಲ ದೇವಸ್ಥಾನಕ್ಕೆ ಹೋಗೋದು, ಪೂಜೆ ಮಾಡೋದೆಲ್ಲ. ವೆರಿ 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 ಪಾಸಿಟಿವಿಟಿ. ಒಬ್ಬಳೇ ಹೋಗಿದ್ದೆ, ಹತ್ರ ಮನೆಗೆ 5 ನಿಮಿಷ 10 ನಿಮಿಷ ಅದು ಮುಗಿಸ್ಕೊಂಡು ಬಂದು ಮತ್ತೆ ಮೋಕ್ಷಿತಿಗೆ ಕುಕ್ ಮಾಡಿ ಏನು ಮಾಡಿ ಇವತ್ತು ಬಾಳೆಕಾಯಿ ಪಲ್ಯ. ಲಿಂಗಾಯತ್ರನ ಬಾಳೆಕಾಯಿ ಕಳ್ಳೆ ಹುಳಿ ಅಂತಾರೆ ಪಲ್ಯಕ್ಕೆ, ಹುಳಿಗೆ ಕಳ್ಳೆ ಹುಳಿ ಅಂತಲೇ ಗುರುತಿಸೋದು. ಕಡಲೆಕಾಳು ನೆನೆಸ್ಬಿಟ್ಟು ಬಾಳೆಕಾಯಿಂದ ಪಲ್ಯ ಮಾಡೋದು ಗೊಜ್ಜು ಥರ, ಸಕ್ಕತ್ತಾಗಿರುತ್ತೆ. ರೆಸಿಪೀಸ್ ವಿಡಿಯೋ ಮಾಡಿದ್ದೀನಿ, ಇದಕ್ಕೆ ಫೇಸ್ಬುಕ್ ಮಾಡಿದ್ದೀನಿ ವರ್ಟಿಕಲಾಗಿ. ಇನ್ನೊಂದು ದಿನ ಹಾಕಬೇಕು. ಒತ್ತಲಿಗೆ ಅಂತೀವಲ್ಲ, ಒಚ್ಚಲಿಗೆ ದೋಸೆ ಅಂದರೆ ನೀರು ಹಾಕಲ್ಲ, ಹಾಕ್ತಾನೆ ರುಬ್ಬಿಟ್ಟು ಅವಾಗೇ ಮಾಡೋದು. ಅದು ರೊಟ್ಟಿ ಬೇಯಿಸ್ತೀವಲ್ಲ ಅದರಲ್ಲಿ, ದೋಸೆ ಹರಳಲ್ಲ ಅದರಲ್ಲಿ ಮಾಡೋ ಅಂಥದ್ದು ಒಚ್ಚಲಿಗೆ ಮಾಡಿ ಅದು ತಿಂದು ಮೋಕ್ಷಿತಿಗೂ. ಇದು ಮೈಸೂರು ಸ್ಟೈಲ್ ರೊಟ್ಟಿ ಅಂತ ಹೇಳಿದ್ದೀನಿ, ಆವಾಗ ತಿಂದ ಒಂದು ಫುಲ್ ದೊಡ್ಡದು ಪಲ್ಯನೂ ತಿಂದ. ಚೆನ್ನಾಗಿ ಅನ್ನಿಸ್ತು. ಇವತ್ತೆಲ್ಲ ಫುಲ್ ಡೇ ಹೋಗಿದ್ದಾನೆ. ಈಗ ಅದಕ್ಕೆ ಅನ್ನ ಮಾಡಿ ಸ್ವಲ್ಪ ಗೊಜ್ಜು ಮಾಡಿ ತಿನ್ನಿಸ್ಬಿಡ್ತೀನಿ, ಚೆನ್ನಾಗಿರುತ್ತೆ. ನೀವು ಮಾಡಿ ಒಂದು ಸಲ. ಲಿಂಗಾಯತನ ಗುರುತಿಸೋದೇ ಕಳ್ಳೆ ಹುಳಿ ಅಂತ ಹೇಳ್ಬಿಟ್ಟು, ಅದಕ್ಕೆ ಕಡಲೆಕಾಳು ಹುಸ್ಲಿ ಮತ್ತು ಕಡಲೆಕಾಳು ಹಾಕ್ತೀವಿ ಅದಕ್ಕೆ ಬಾಳೆಕಾಯಿ ಪಲ್ಯಕ್ಕೆ. ಹಾಗೆ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ. ಸಿಯು ಮತ್ತೆ ಭೇಟಿ ಮಾಡೋಣ ಯೂಟ್ಯೂಬಲ್ಲಿ, ಮತ್ತೆ ಸಿಗೋಣ. ಲವ್ ಯು ಯೂಟ್ಯೂಬ್. ಬಾಯ್ ಬಾಯ್. ಬಾರುಣಿ ಕಿಚನ್. ನನ್ನ ಮಗಂದು ಇನ್ನೊಂದು ಆಸೆ, ಪ್ರತಿ ಸಲ ಹೇಳ್ತದೆ, ಅಮ್ಮ ಸಿಲ್ವರ್ ಬಟನ್ ಅಂತೆ, ಅಮ್ಮ ಗೋಲ್ಡನ್ ಬಟನ್ ಅಂತ ಹೇಳ್ತಾ ಇರ್ತಾನೆ. ಪಾಪ ಅವನು ಗೊತ್ತಿಲ್ಲ, ಬಟ್ ಡೋಂಟ್ ನೋ, ಅಷ್ಟು ಸ್ವಲ್ಪ ಕನ್ಸಿಸ್ಟೆನ್ಸ್ ಆಗಿ ವರ್ಕ್ ಮಾಡಿದ್ರೆ ಆಗ್ಬೋದಲ್ವಾ. ಎವ್ರಿಥಿಂಗ್ ಯಾವುದೇ ವಿದ್ಯೆ ಕಲ್ತಿದ್ದು ವೇಸ್ಟ್ ಆಗಲ್ಲ ಅಂತಾರೆ. ನೋಡೋಣ. ಥ್ಯಾಂಕ್ ಯು ಗೈಸ್, ಬಾಯ್.